ಇವತ್ತು ಗಣೇಶನ ಹಬ್ಬ ಅಂದರೆ ವಿನಾಯಕ ಚತುರ್ಥಿ. ಇವತ್ತು ದೇವರಿಗೆ ನಾನು ಮಾಡಿರೋ ನೈವೇದ್ಯ ಅವಲಕ್ಕಿ ಪಂಚಕಜ್ಜಾಯ. ಇದು ಗಣೇಶನಿಗೆ ಮಾತ್ರ ಅಲ್ಲ, ಎಲ್ಲ ದೇವರುಗಳಿಗೂ ಬಲು ಪ್ರಿಯವಾದ ನೈವೇದ್ಯ ಇದನ್ನು ಹೇಗೆ ಮಾಡೋದು ಅಂಥೇಳಿ ಈ ವಿಡಿಯೋದಲ್ಲಿ ರೆಸಿಪಿ ನಾನು ತೋರಿಸಿದ್ದೀನಿ. ಇದು ನನ್ನ ಈ ಚಾನಲ್ಗೆ ಇದು ನನ್ನ ಮೊದಲನೇ ರೆಸಿಪಿ. ಆದ್ದರಿಂದ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ, ಕಮೆಂಟ್ ಮಾಡಿ, ಇಷ್ಟ ಆದರೆ ನೀವು ಮಾಡಿಕೊಳ್ಳಿ, ತಿನ್ನಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ಸರ್ವರಿಗೂ ಎಲ್ಲ ವೀಕ್ಷಕರಿಗೂ ಗಣೇಶ ಹಬ್ಬದ ಶುಭಾಶಯಗಳು. ಆ ಗಣೇಶ ನಿಮ್ಮ ಎಲ್ಲ ವಿಘ್ನಗಳನ್ನು ನಿವಾರಿಸಿ ನಿಮ್ಮ ಬಾಳಲ್ಲಿ ಸುಖ, ಸಂತೋಷ, ನೆಮ್ಮದಿಯನ್ನು ತರಲಿ ಎಂದು ಆಶಿಸುತ್ತಾ ಇದು ನನ್ನ ಮೊದಲನೇ ವಿಡಿಯೋವನ್ನು ಪ್ರಸ್ತುತಪಡಿಸ್ತಾ ಇದ್ದೀನಿ. ಈ ಅವಲಕ್ಕಿ ಪಂಚಕಜ್ಜಾಯಕ್ಕೆ ಅವಲಕ್ಕಿ, 1 ಸ್ಪೂನ್ ತುಪ್ಪ, 1 ಚಮಚ ಎಳ್ಳು, ಅದು ಹುರಿದಿದ್ದಾದರೂ ತೊಗೋಬೋದು, ಹಸಿ ಎಳ್ಳಾದರೂ ತೊಗೋಬೋದು. ಇದೇ ಸೇಮ್ ಬಟ್ಲಲ್ಲಿ 1 ಬಟ್ಲು ಕೊಬ್ಬರಿ ತುರಿ ತೊಗೊಂಡಿದ್ದೀನಿ, ಅರ್ಧ ಬಟ್ಲು ಬೆಲ್ಲ ತೊಗೊಂಡಿದ್ದೀನಿ. ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅಂತಾದರೆ ಇನ್ನೂ ಸ್ವಲ್ಪ ಜಾಸ್ತಿ ಬೆಲ್ಲ ತೊಗೋಬೋದು, ಬೆಲ್ಲದ ಪುಡಿ ಅಥವಾ ಹೆರ್ದು ಬೆಲ್ಲ ತೊಗೋಬೋದು. ಇದು ಅವಲಕ್ಕಿ ಪಂಚಕಜ್ಜಾಯ ಬಂದುಬಿಟ್ಟು ಎಲ್ಲ ದೇವರಿಗೂ ನೈವೇದ್ಯಕ್ಕೆ ತುಂಬ ಪ್ರಿಯವಾಗುತ್ತೆ. ಇವತ್ತು ಗಣೇಶ ಚತುರ್ಥಿ ಆಗಿದ್ದರಿಂದ ಗಣೇಶನಿಗೂ ನಾನು ಪಂಚಕಜ್ಜಾಯ ನೈವೇದ್ಯ ಮಾಡ್ತಾಯಿದ್ದೀನಿ. ಈ ಪಂಚಕಜ್ಜಾಯನ ಈ ಭತ್ತದ ಅರಳಿರುತ್ತೆ ನೋಡಿ, ಅದರಿಂದನೂ ಮಾಡ್ಬೋದು, ಜೋಳದ ಅರಳಿಂದನೂ ಮಾಡ್ಬೋದು. ಇದಕ್ಕೆ ನಾನು ಮೀಡಿಯಮ್ ಅವಲಕ್ಕಿ ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ ಪೇಪರ್ ಅವಲಕ್ಕಿ ತೊಗೋಬೋದು, ಗಟ್ಟಿ ಅವಲಕ್ಕಿನೂ ತೊಗೋಬೋದು. ಫಸ್ಟ್ ನೆನೆಯೋದು ಸ್ವಲ್ಪ ಲೇಟ್ ಆಗುತ್ತೆ. ಅದು ಆವಾಗ ನೀವು ತೆಂಗಿನಕಾಯಿ ಒಡ್ಕೊಂಡಿರ್ತೀರಲ್ಲ, ಅದರ ನೀರನ್ನು ಚಿಮ್ಕಿಸ್ಕೋಬೋದು. ಇದಕ್ಕೆ ಈ ಪಂಚಕಜ್ಜಾಯ ಅಂದರೆ 5 ದ್ರವ್ಯಗಳಂದರೆ ಪಂಚದ್ರವ್ಯಗಳಿಂದ ಮಾಡೋದು. ಇಲ್ಲಿ 5 ದ್ರವ್ಯಗಳಿದೆ. ಇದಕ್ಕೆ ಬಾಳೆಹಣ್ಣು, ಡ್ರೈ ಫ್ರೂಟ್ಸು, ಆಮೇಲೆ ಜೇನು ಎಲ್ಲ ಹಾಕ್ತಾರೆ. ಹಾಗೆ ನಾನು ಜೇನು ಹಾಕುವಾಗ ಈ ತುಪ್ಪನ ಸ್ಕಿಪ್ ಮಾಡ್ಕೋತೀನಿ. ಬಾಳೆಹಣ್ಣು ಹಾಕಬೇಕಾದ್ರೆ ಎಳ್ಳನ್ನು ಸ್ಕಿಪ್ ಮಾಡ್ಕೋತೀನಿ. ಆವಾಗ ಅದೇನಾಗುತ್ತೆ, ಅಷ್ಟಕಜ್ಜಾಯ ಅಥವಾ ಸಪ್ತಕಜ್ಜಾಯ ಅಂತ ಆಗಿಬಿಡುತ್ತೆ. ಅದರಿಂದ ನಾನು ಪಂಚಕಜ್ಜಾಯ ಅಂದರೆ ಇದಿಷ್ಟೇ ಹಾಕೋದು. ಬೇಕಿದ್ದರೆ ಹಾಕ್ಕೋಬೋದು, ರುಚಿಗೆ ಬೇಕಂತಿದ್ರೆ ಬಾಳೆಹಣ್ಣು, ಡ್ರೈ ಫ್ರೂಟ್ಸು ಎಲ್ಲನೂ ಹಾಕ್ಕೋಬೋದು. ಈ ಪಂಚಕಜ್ಜಾಯ ಮಾಡೋದು ಬಂದುಬಿಟ್ಟು ಬಹಳ ಸುಲಭ ನೋಡಿ. 1 ಬೌಲಿಗೆ ನಾನು ಅವಲಕ್ಕಿ ಹಾಕ್ಕೊಂಡಿದ್ದೀನಿ. ಇದರೊಟ್ಟಿಗೆ ಈಗ ಎಲ್ಲ ಸಾಮಾನನ್ನು ಒಟ್ಟಿಗೆ ಹಾಕ್ಕೊಂಡು ಕಲಿಸ್ಬಿಡ್ಬೋದು. ಬೆಲ್ಲ, ತೆಂಗಿನ ತುರಿ, ಎಳ್ಳು, ಕಡೆಯಲ್ಲಿ ತುಪ್ಪ ಹಾಕೋತಾ ಇದ್ದೀನಿ. ಆಮೇಲೆ ಕೈಯಿಂದ ಹಾಕೋತೀನಿ ಕಲಸಿ ಆದಮೇಲೆ. ಇದನ್ನು ಸಾಮಾನ್ಯ ಕೈಯಿಂದನೇ ಕಲಿಸ್ಬೇಕಾಗತ್ತೆ ನೋಡಿ. ಈಗ ತುಪ್ಪನ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಎಲ್ಲ ಸಾಮಾನುಗಳು, ಎಲ್ಲ ದ್ರವ್ಯಗಳು ಮಿಕ್ಸ್ ಆಗೋ ಥರ ಕಲಿಸ್ಕೊಂಡ್ಬಿಡ್ಬೇಕು. ಇದು ತಿನ್ಲಿಕ್ಕೆ ತುಂಬ ರುಚಿಯಾಗಿರುತ್ತೆ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ದೊಡ್ಡವ್ರಿಗೆ ಸ್ವಲ್ಪ ಹಲ್ಲಿಗೆ ಹಿಡಿಬೋದು, ಬಟ್ ಹಾಲು ಮೊಸರು ಹಾಕಿ ತಿನ್ಬೋದು. ಎಲ್ಲ ವಯಸ್ಸಿನವ್ರಿಗೂ ಒಂದು ಒಳ್ಳೆಯ ಆಹಾರ ಇದು. ದೇವ್ರಿಗೆ ಕೂಡ ತುಂಬ ಪ್ರಿಯವಾದ ನೈವೇದ್ಯ. ನಿಮಗೆ ಬೇರೆ ಯಾವುದೇ ನೈವೇದ್ಯ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಅಂತಂದರೆ ಈ ಪಂಚಕಜ್ಜಾಯ ಒಂದು ಮಾಡ್ಕೊಂಡ್ಬಿಟ್ರೆ ಸಾಕು ದೇವರಿಗೆ. ನೋಡಿ, ಎಲ್ಲ ದೇವರುಗಳಿಗೂ ಪ್ರಿಯವಾದ ಪಂಚಕಜ್ಜಾಯ ನೈವೇದ್ಯ ರೆಡಿಯಾಗಿದೆ.